ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಗಲ್ ಸ್ಟೆಪ್ಪು ಕ್ರೋಶಾ ಡಿಸೈನನ್ನು ಕಲಿಯೋಣ. ಇದರಲ್ಲಿ ಕಡಿಮೆ ಅಂದರೆ ಒಂದೊಂದು ಆರ್ಚಿಗೆ ಒಂದೊಂದೇ ಬೀಡಿ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಹಾಕೋದು ಈ ಡಿಸೈನನ್ನಂತ ನೋಡೋಣ. ಇದು ಬಿಗಿನರ್ಸ್ ಕೂಡ ಹಾಕೋಬೋದು. ಸುರುವಿಗೆ ಸಿಕ್ಸ್ ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಇನ್ನು 2 ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಅದರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಪಕ್ಕದಲ್ಲೇ ಬರುವ ಹಾಗೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಲೆಂತ್ ಕೂಡ ಒಂದೇ ಲೆಕ್ಕ ಇರಬೇಕು. ಟೋಟಲ್ 4 ಟೈಮ್ಸ್ ಮಾಡ್ಕೋಬೇಕು. ಈಗ 1 ಟೈಮ್ ಆಯಿತು, ಇದು 2ನೇ ಸತಿ. ತುಂಬಾ ಈಸಿಯಾಗಿದೆ ಈ ಡಿಸೈನು. ಹೊಸತಾಗಿ ಕುಚ್ಚು ಕಲಿತವರು ಕೂಡ ಈ ಡಿಸೈನನ್ನು ಸುಲಭವಾಗಿ ಹಾಕ್ಕೊಳ್ಬೋದು. ಮತ್ತು ಬೇಗನೆ ಮಾಡಿಕೊಂಡು ಮುಗಿಸುವಂಥ ಕುಚ್ಚು ಡಿಸೈನ್ ಆಗಿರ್ತದೆ ಇದು. 3rd ಒನ್, ನೆಕ್ಸ್ಟ್ 4th ಒನ್. ಇನ್ನು ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡನ್ನು ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಇನ್ನಿವಾಗ ಬೀಡ್ ಲಾಕ್ ಹಾಕ್ಕೊಳ್ಳುವ. ನೀವು ಯಾವ ಶೇಪನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಫ್ಲವರ್ ಶೇಪಿದ್ದು ಬೀಡ್ ಯೂಸ್ ಮಾಡಿದ್ದೀನಿ, ನನ್ನ ಹತ್ರ ಆ ಶೇಪಿದ್ದಿತ್ತು ಅಂತ. ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ವಲ್ಪ ಸ್ಲ್ಯಾಂಟಾಗಿ ಹಿಡ್ಕೊಂಡು, ಇಲ್ಲ ಗೊತ್ತಾ ಬರ್ತಾ ಇದ್ದರೆ ಸ್ವಲ್ಪ ಈಚೆ ಒಳಗಡೆಗೆ ತೆಕ್ಕೊಂಡು ಡಬಲ್ ಕ್ರೋಶೆ ಮಾಡಿಕೊಳ್ಳುವ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನು 4 ಚೈನ್ ಸ್ಟಿಚ್ ಹಾಕ್ಕೊಳ್ಳುವ. 1 2 3 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕ್ಕನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ 4th ಇದ್ದು ಡಬಲ್ ಕ್ರೋಶೆದ ತುದಿಯಲ್ಲಿ ಫಿಕ್ಸ್ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ತೆಗೆದುಕೊಂಡು ಇಲ್ಲಿ ತುದಿಯಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಈ ಬೀಡ್ ಪೂರ್ತಿ ಆ 4 ಚೈನ್ ಸ್ಟಿಚ್ಚಿನಿಂದ ಕವರ್ ಆಗ್ತದೆ. ನೋಡಿ ರೀತಿ. ಇನ್ನು 2 ಚೈನ್ ಸ್ಟಿಚ್ ಹಾಕುವ. 1 2 ಫ್ಯಾಬ್ರಿಕ್ಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಳ್ಳುವ. ಸೀದಾ ಸೈಡಿಗೆ ತಿರುಗಿಸಿಕೊಂಡ್ರೆ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ಇದರೊಳಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳುವ. ಇಲ್ಲಿ 6 ಟೈಮ್ಸ್ ಹಾಕ್ಕೊಳ್ಳುವ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. 1 ಟೈಮ್ ಆಯಿತು, ಇದು 2nd ಟೈಮು. ಹಾಕ್ಕೊಳ್ಳುವಾಗ ಎವ್ರಿ ಟೈಮು ಲೆಂತ್ ಒಂದೇ ರೀತಿ ಹಿಡ್ಕೋಬೇಕು. ಆಗ ಡಿಸೈನ್ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸಿಂಗಲ್ ಸ್ಟೆಪ್ ಆದ ಕಾರಣ ಫ್ಯಾಬ್ರಿಕ್ಕನ್ನು ಉಲ್ಟಾ ತಿರುಗಿಸ್ಕೋಬೇಕಾಗ್ತದೆ ಗಡಿ ಗಡಿ. ಇದು 4th ಒನ್, 5th. ಇಲ್ಲಿ 6 ಟೈಮ 8 ಟೈಮ ಎಷ್ಟಾದರೂ ತಗೋಬೋದು. 6th ಎಷ್ಟಾಗ್ತದೆ ನೋಡೋಣ. 7th. ಎವ್ರಿ ಟೈಮು ಆ ಮೇಲೆ ಅಷ್ಟೇ ತಗೋಬೇಕಾಗ್ತದೆ ಆ 4 ಚೈನ್ ಸ್ಟಿಚ್ಚಿನೊಳಗೆ. ಇದು 8th ಒನ್. 4 ಚೈನ್ ಸ್ಟಿಚ್ಚಿನೊಳಗೆ 8 ಡಬಲ್ ಕ್ರೋಶಾ ಬರ್ತದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದರೊಳಗೆ ಕೂಡ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಅದರೊಳಗೆ ಎಷ್ಟು ಬರ್ತದೆ ನೋಡೋಣ. ಮತ್ತು ಎವ್ರಿ ಟೈಮು ಅದೇ ರೀತಿಯಲ್ಲಿ ಹಾಕೋಬೇಕು. ಇದರೊಳಗೆ ಕೂಡ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ನಾನು ಹೇಳಿರಲ್ವ ಡಿಸೈನ್ ಡಿಫ್ರೆಂಟ್ ಆಗಿದೆ ಅಂತ. ಇದೇ ರೀತಿಯಲ್ಲಿ ಬರ್ತದೆ ನೋಡಿ. ಇದರೊಳಗೆ ಎಷ್ಟು ಹಾಕೋತೀವಿ ನೋಡುವ. 4 ಡಬಲ್ ಕ್ರೋಶದೊಳಗೆ 8 ಟೈಮ್ ಹಾಕ್ಕೊಂಡಿದ್ದೀವಿ. ಇದರೊಳಗೆ ಎಷ್ಟು ಬರ್ತದೆ ನೋಡೋಣ. 2
ಎವ್ರಿ ಟೈಮು ಅಷ್ಟೇ ಕೌಂಟು ಹಿಡ್ಕೋಬೇಕು. 3 ಇದು 4th ಒನ್. ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ 2 ಡಬಲ್ ಕ್ರೋಶದ ಒಳಗೆ 4 ಚೈನ್ ಸ್ಟಿಚ್, ಅಲ್ಲ 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಚೈನ್ ಸ್ಟಿಚ್ಚಿನೊಳಗೆ 8 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಾಗಿ ಇದೊಂದು ರೀತಿ ಡಿಫ್ರೆಂಟ್ ಆಗಿಲ್ವಾ ಡಿಸೈನು. ಇನ್ನು 4 ಚೈನ್ ಸ್ಟಿಚ್ಚು, ಇದು ಕುಚ್ಚು ಕಟ್ಟಲಿಕ್ಕೆ. 1 2 3 4 ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನೆಕ್ಸ್ಟ್ 2 ಚೈನ್ ಸ್ಟಿಚ್ ತಗೊಳ್ಳುವ. ಇನ್ನು ನೆಕ್ಸ್ಟ್ ಆರ್ಚಿಗೆ ಅದೇ ರೀತಿ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳುವ. ಮತ್ತು 4 ಡಬಲ್ ಕ್ರೋಶೆ. 1 2 ಚೈನ್ ಸ್ಟಿಚ್ ಹಾಕಿ ಅದರ 2 ಚೈನ್ ಸ್ಟಿಚ್ಚಿನ ಪಕ್ಕದಲ್ಲೇ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಟೋಟಲ್ 4 ಟೈಮ್ಸ್ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಪಕ್ಕದಲ್ಲೇ. ಆಮೇಲೆ ಈ ಆರ್ಚ್ ಮಾಡಿದ ಹಾಗೇ ಮಾಡಿಕೊಂಡು ಹೋಗಲಿಕ್ಕೆ ನಾನು ಎಂಡಲ್ಲಿ ತೋರಿಸ್ತೀನಿ ಇನ್ನು ವರ್ಕಿದ್ದು. ನಾವು ಇವಾಗ ವರ್ಕಿನ ಎಂಡ್ ತನಕ ಬಂದಿದ್ದೇವೆ ನೋಡಿ. ಈ ರೀತಿಯಾಗಿ ವರ್ಕ್ ಕಾಣಿಸ್ತದೆ. ಇಲ್ಲಿ ಈಗ ಈ ಆರ್ಚನ್ನು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಳುವ. ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಫಿಕ್ಸ್ ಮಾಡಿ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡಿಕೊಳ್ತೀನಿ. ಮತ್ತು ಬ್ಯಾಕ್ ಸೈಡು ಗ್ಲೂ ಹಾಕಿ ಸ್ಟಿಕ್ ಮಾಡ್ತೀನಿ. ಇನ್ನು ಇದಕ್ಕೆ ಕುಚ್ಚು ಕಟ್ತೀನಿ. ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ಒಂದು ರೀತಿ ಡಿಫ್ರೆಂಟ್ ಆಗಿಲ್ವಾ? ಸ್ಲ್ಯಾಂಟ್ ಆರ್ಚು, ಮಿಡ್ಲಲ್ಲಿ ಡಬಲ್ ಕ್ರೋಶೆ ಬಂದುಬಿಟ್ಟು. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.